ಟ್ವಿನ್ ಟೆಲಿಸ್ಕೋಪಿಕ್ ಫಾಕ್ಸ್ನ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ 2 ಫೇಸ್ಡ್ ಹೆಲ್ಮೆಟ್ ತೊಗೊಂಡು ಹೋಗ್ಬೋದು, ಅಥವಾ ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ಬ್ಯಾಗ್ ಏನು ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಸೊ ನೋಡ್ಬೋದು, ರಿವರ್ಸ್ ಮೋಡ್ ಆನ್ ಮಾಡಿದ್ದೀನಿ. ಸೊ ನಾನು ಫ್ರಂಟ್ಗೆ ನಾನು ಆಕ್ಸಲರೇಟರ್ನ ಟರ್ನ್ ಮಾಡಿ ಡ್ರೈವ್ ಮೋಟರ್ಸು. ಸೊ ಹಂಗಾಗಿ ನಿಮಗೆ ಇದರಲ್ಲಿ ತುಂಬ ಹೆವಿ ಪವರ್ಫುಲ್ ಟಾರ್ಕ್ ಸಿಗುತ್ತೆ. ಸೊ ನೋಡ್ಬೋದಲ್ಲಿ ನೀರು ತುಂಬ ಸ್ಪೇಷಿಯಸ್ ಆಗಿದೆ. ಸೀರಿಯಸ್ಲಿ ಹೆವಿ ಟಾರ್ಕ್ ಜನ್ರೇಟ್ ಮಾಡುತ್ತೆ ಸ್ಪೋರ್ಟ್ ಮಾಡಲ್ಲಿ. ಸೊ ನೀವು ಇದು 0 to 60 ಹೇಳಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ 5.5 ಸೆಕೆಂಡ್ಸಲ್ಲೇ ರೀಚ್ ಆಗಿಬಿಡುತ್ತೆ. ಸೊ ಹೆವಿ ಪಿಕಪ್ ಅಂತ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಕುಲಕೋಟಿಗೆ ನನ್ನ ಕಡೆಯಿಂದ ನಮನಗಳು. ಸೊ ಈ ದಿನ ನಾವು ಓಲಾ S1 X+ ಮಾಡೆಲ್, ಸೊ ಈ ಗಾಡಿನ ರಿವ್ಯೂ ಮಾಡ್ತಾಯಿದ್ದೀವಿ. ಹೇಳಬೇಕು ಅಂದರೆ ತುಂಬ ಬಜೆಟ್ ಫ್ರೆಂಡ್ಲಿ ಸ್ಕೂಟರ್ ಆಗಿರುತ್ತೆ ಕಂಪೇರ್ಡ್ ಟು ಅದರ್ ಕಾಂಪಿಟೇಟರ್ಸಿಂದ ಮಾರ್ಕೆಟ್. ಸೊ ಬಜೆಟ್ ಒಂದೇ ಮ್ಯಾಟರ್ ಆಗಲ್ಲ ನಮಗೆ ಲೈಫಲ್ಲಿ, ರಿಲಯಬಿಲಿಟಿ ಇರಬೇಕು ಮತ್ತು ತುಂಬ ವರ್ಷ ಬಾಳಿಕೆ ಬರಬೇಕು ಗಾಡಿ. ಸೊ ಅದೆಲ್ಲ ನಾನು ಈಗ ಆಲ್ಮೋಸ್ಟು ಈ ಗಾಡಿ ತೊಗೊಂಡು 4500 ಕಿಲೋಮೀಟರ್ಸ್ ರನ್ ಆಗಿದೆ. ಸೊ ಇಲ್ಲಿ ನಾನೇನೇನು ಫೇಸ್ ಮಾಡಿದೆ ಅಂತ ಸೊ ನಾನು 1 by 1 ಹೇಳ್ತಾ ಹೋಗ್ತೀನಿ. ಬಿಫೋರ್ ದಟ್ ಈ ಗಾಡಿದು ಸ್ಪೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. 3 kWh ಬ್ಯಾಟ್ರಿ ಪ್ಯಾಕ್ ಹೊಂದಿದೆ ಆ್ಯಂಡ್ 90 km/h ಸ್ಪೀಡ್ ಇರುತ್ತೆ. ಆ್ಯಂಡ್ ಇದು 0 to 60 ಹೇಳಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ 5.5 ಸೆಕೆಂಡ್ಸಲ್ಲೇ ರೀಚ್ ಆಗಿಬಿಡುತ್ತೆ. ಸೊ ಹೆವಿ ಪಿಕಪ್ ಅಂತ ಹೇಳ್ಬೋದು. ಕಂಪೇರ್ಡ್ ಟು ಪೆಟ್ರೋಲ್ ವೆಹಿಕಲ್ಸ್ ತುಂಬ ಹೆವಿ ಟಾರ್ಕ್ ಜನ್ರೇಟ್ ಆಗುತ್ತೆ. ಈ ವೆಹಿಕಲ್ದು ಕರ್ಬ್ ವೆಯ್ಟ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 108 kg ಅಂತ ಅವರು ತೋರಿಸಿದ್ದಾರೆ. ಸೊ ಅಂಥ ಏನು ಹೆವಿ ವೆಯ್ಟ್ ಅಂತ ಫೀಲ್ ಆಗಲ್ಲ ಗಾಡಿ ರನ್ ಮಾಡ್ತಾಯಿದ್ರೆ. ಗ್ರೌಂಡ್ ಕ್ಲಿಯರೆನ್ಸ್ ನೀವು ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ 160 mm ಕೊಟ್ಟಿದ್ದಾರೆ. ಸೊ ಆರಾಮ್ಸೆ ನೀವು 3 ಜನ ಕೂತ್ಕೊಂಡು ಹೋದ್ರೂ ಸಮಸ್ಯೆ ಆಗಲ್ಲ. ಬಟ್ 3 ಜನ ಬೇಡ. A few moments later. ಇಷ್ಟು ನೀವು ಸೀಟ್ ನೋಡ್ಬೋದು, ತುಂಬ ಕುಷನ್ ಚೆನ್ನಾಗಿದೆ ಸೀಟು. ಆ್ಯಂಡ್ ಇಟ್ ಈಸ್ ವೈಡರ್, ತುಂಬ ವೈಡ್ ಆಗಿದೆ. ಸೊ ಆರಾಮ್ಸೆ ಕೂತ್ಕೊಂಡು ಹೋಗ್ಬೋದು. ಆ್ಯಂಡ್ ಪಿಲಿಯನಿಗೆ ಸಮೇತ ತುಂಬ ರಿಲ್ಯಾಕ್ಸಿಂಗ್ ಕಂಡೀಷನಲ್ಲಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಗ್ಮೆಂಟ್ ಬೆಸ್ಟ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. 34 ಲೀಟರ್. ಸೊ ಆಲ್ಮೋಸ್ಟ್ ನೀವು ಯು ಕ್ಯಾನ್ ಕ್ಯಾರಿ ಎನಿಥಿಂಗ್. ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ಬ್ಯಾಗ್ ಏನು ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಸೊ ಒಳ್ಳೆ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ LED ಇಂಡಿಕೇಟರ್ಸು ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಸೇಫಾಗಿ ಕೂಡ ಇರುತ್ತೆ. ಯಾಕಂದರೆ ನೀವು ನೋಡ್ಬೋದು ಇಂಡಿಕೇಟರ್ಸ್ ಯೂಶ್ವಲಿ ಸೊ ಎಕ್ಸ್ಟರ್ನಲ್ಲಾಗಿ ಕೊಟ್ಟರೆ ಅದು ಮುರಿದೋಗೋದು, ಬೆಂಡಾಗೋದು ಸಮಸ್ಯೆಗಳಾಗ್ತವೆ. ಇದು ತುಂಬ ಸ್ಟೈಲಿಶಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ಸೊ ಪ್ರೀವಿಯಸ್ ಓಲಾ ಮಾಡೆಲ್ಸಲ್ಲಿರೋ ಅಂಥ ಸಮಸ್ಯೆ ಇಲ್ಲ. ಏನು ಅಂದರೆ ಇಲ್ಲಿ ಇವಾಗ ಟ್ವಿನ್ ಟೆಲಿಸ್ಕೋಪಿಕ್ ಫಾಕ್ಸ್ನ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ಯಾವುದೇ ಥರ ಸಮಸ್ಯೆ ಆಗಲ್ಲ. ಮುಂಚೆ ಮೋನೋ ಕೊಡೋರು ಸಸ್ಪೆನ್ಷನ್ನು. ಸೊ ಅದರಿಂದ ಅದು ಬ್ರೇಕ್ ಡೌನ್ ಆಗಿದ್ದು ತುಂಬ ಇಶ್ಯೂಸ್ ಆಯಿತು ಆ್ಯಕ್ಚುಲಿ ಓಲಾದಲ್ಲಿ. ಓಲಾ ಕಂಪ್ನಿಗೆ ತುಂಬ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡಿದಂಥ ಕಂಟೆಂಟ್ ಅದು. ಸೊ ಬಟ್ ಇಲ್ಲಿ ಅದನ್ನು ಅವರು ರೆಕ್ಟಿಫೈ ಮಾಡಿದ್ದಾರೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಕ್ಟಿಫೈ ಮಾಡಿದ್ದಾರೆ. ಸೊ ರೇರಲ್ಲಿ ಸಮೇತ ಟ್ವಿನ್ ಶಾಕ್ಸ್ನ ಕೊಟ್ಟಿರೋದ್ರಿಂದ ಸೊ ಸಸ್ಪೆನ್ಷನ್ ಏನು ಇಶ್ಯೂ ಆಗೋಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಚಾರ್ಜಿಂಗ್ ಸಾಕೆಟು. ಯೂಶ್ವಲಿ ಓಲಾ ಗಾಡಿಗಳೆಲ್ಲ ಸೊ ಸಾಕೆಟ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ವಿ ಕ್ಯಾನ್ ಯೂಸ್ ಎನಿ ಚಾರ್ಜರ್ಸ್. ಆ್ಯಂಡ್ ಈ ಗಾಡಿ ಜೊತೆಲೇ ನಮಗೆ 750 watts ಚಾರ್ಜರ್ ಸಮೇತ ಪ್ರೊವೈಡ್ ಮಾಡಿರ್ತಾರೆ. ನೆಕ್ಸ್ಟು ಯು ಕ್ಯಾನ್ ಸಿ ದ LED ಇಂಡಿಕೇಟರ್ಸ್. ಸೊ ನೋಡಿರಿ, ಇದು ಸಮೇತ ಬಾಡಿ ಲೈನಲ್ಲೇ ಆ್ಯಸ್ ಇಟ್ ಈಸ್ ಹಂಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ತುಂಬ ವೆರಿ ಸ್ಟೈಲಿಶಾಗಿ ಕಾಣಿಸುತ್ತೆ. ನೆಕ್ಸ್ಟು ಸೊ ಬ್ರೇಕ್ ಇಂಡಿಕೇಟರು ಆ್ಯಸ್ ಯೂಶ್ವಲ್ ಸೊ ರೆಡ್ LED ಸ್ಟ್ರಿಪ್ನ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿ ಇಟ್. ಆ್ಯಂಡ್ ಪಾರ್ಕಿಂಗ್ ಕೂಡ ಇದೆ. ಸೊ ನಾವು ಪಾರ್ಕಿಂಗ್ ಮೋಡಲ್ಲೇ ಇಟ್ಟಿದ್ದೀವಿ ಅವಾಗಲಿಂದ. ಇಟ್ ಲುಕ್ಸ್ ವೆರಿ ಸ್ಟೈಲಿಶ್ ಆ್ಯಕ್ಚುಲಿ ಗಾಡಿ ಹೇಳಬೇಕು ಅಂದರೆ. ಸೊ ಆಲ್ಮೋಸ್ಟ್ ಒಳ್ಳೆ ಹೆವಿ ವೆಯ್ಟ್ ಚಾಂಪಿಯನ್ಸ್ ಕೂತಿದ್ದಾರೆ ಗಾಡಿ ಮೇಲೆ. ಸೊ ನೋಡ್ಬೋದಲ್ಲಿ ನೀರು ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಸಸ್ಪೆನ್ಷನ್ ಸ್ವಲ್ಪ ಟೆಸ್ಟ್ ಮಾಡೋಣ ಈಗ. ಸೊ ರೆಡಿ, 1 2 3. ಇಲ್ಲಿ ಅಬ್ಸರ್ವ್ ಮಾಡೋದು, ನಿಮಗೆ USB ಒಂದು ಸಾಕೆಟ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಚಾರ್ಜ್ ದ ಫೋನ್ ಇಯರ್. ನೀವು ಫೋನು ಆರಾಮಾಗೆ ಸೊ ವೈಲ್ ಟ್ರಾವೆಲಿಂಗ್ ಕೂಡ ನೀವು ಆರಾಮಾಗೆ ಚಾರ್ಜ್ ಮಾಡ್ಕೊಬೋದು. ಸೊ ಯಾವುದೇ ಥರ ಸ್ಪೀಕರ್ಸ್ ಇರೋಲ್ಲ ಈ ಮಾಡೆಲಲ್ಲಿ. ಸೊ ನಿಮಗೆ ಅದನ್ನು ಸ್ಪೇಸ್ನ ಕೊಟ್ಟಿದ್ದಾರೆ.
ಸ್ಟೋರೇಜ್ ಸ್ಪೇಸ್ ಆಗಿ ನೀವು ಆರಾಮ್ಸೆ ಯುಟಿಲೈಸ್ ಮಾಡ್ಬೋದು. ನೀವೇನು ಬೇಕಾದ್ರೂ ಮಿಲ್ಕ್ ಪಾಕೆಟ್ಸ್ ಏನಾದ್ರು ಕ್ಯಾರಿ ಮಾಡ್ಬೋದು ಆರಾಮಾಗಿ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಯಾವನ ಇದ್ದಾನಂತಲ್ಲಿ. ನೆಕ್ಸ್ಟು ತುಂಬ ಎಕ್ಸ್ಟ್ರಾರ್ಡಿನರಿ, ಒಂಥರ ಅಟ್ರಾಕ್ಟಿವ್ ಅಂತ ಹೇಳ್ಬೋದು. ಸೊ ಈ ಬಜೆಟಲ್ಲಿ ನಿಮಗೆ ಟ್ವಿನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗ್ತಾಯಿದೆ. ಆ್ಯಂಡ್ ಇದು ತುಂಬ ಸ್ಪೋರ್ಟಿ ಲುಕ್ ಕೂಡ ಕೊಡುತ್ತೆ. ಹೇಳಬೇಕು ಅಂದರೆ ಈ ಬಜೆಟ್ಗೆ ಇದೆಲ್ಲ ಹೆವಿ ಫೀಚರ್ಸ್ ಅಂತ ಹೇಳ್ಬೋದು. ಯು ಕ್ಯಾನ್ ಸಿ ಇಟ್, ಹಬ್ ಮೋಟರ್ನ ಪ್ರೊವೈಡ್ ಮಾಡಿದ್ದಾರೆ S1 ಎಕ್ಸ್ಪ್ರೆಸ್ಸಲ್ಲಿ. ಬೇರೆ ಗಾಡೀಲಿ ಪ್ರೋ ಅಲ್ಲೆಲ್ಲ ಮಿಡ್ ಡ್ರೈವ್ ಮೋಟರ್ಸ್ ಬರುತ್ತೆ. ಸೊ ನಿಮ್ಗೆ ಇದರಲ್ಲಿ ಹಬ್ ಮೋಟರ್ ಕೊಟ್ಟಿದ್ದಾರೆ ಬಿಕಾಸ್ ಕಾಸ್ಟ್ ಕಟ್ಟಿಂಗ್, ಏನು ಮಾಡೋಕ್ಕಲ್ಲ. ಸೊ ಸಿಂಪಲ್ ಬಜೆಟಲ್ಲಿ ಒಳ್ಳೆ ರೇಂಜ್ ಬರೋ ಒಂದು EV ಬೇಕು ಅಂದರೆ ಸೊ ಸಣ್ಣ ಪುಟ್ಟ ಮಾಡಿಫಿಕೇಷನ್ಸ್ ಆಗುತ್ತೆ. ಸೊ ಹಬ್ ಮೋಟ್ರ್ ಬಂದುಬಿಟ್ಟು ಇದು ಯೂಶ್ವಲಿ ಡೈರೆಕ್ಟ್ ಡ್ರೈವ್ ಆಗಿರುತ್ತೆ. ಇದಕ್ಕೆ ಯಾವುದೇ ಥರ ಬೆಲ್ಟ್ ಡ್ರಿವನ್ ಅಸೆಂಬ್ಲಿ ಅಥವಾ ಚೈನ್ ಅಸೆಂಬ್ಲಿ ಏನೂ ಇರಲ್ಲ. ಸೊ ಇದು ಆ್ಯಕ್ಚುಲಿ ಡೈರೆಕ್ಟ್ ಡ್ರೈವ್ ಮೋಟರ್ಸು. ಸೊ ಹಂಗಾಗಿ ನಿಮಗೆ ಇದರಲ್ಲಿ ತುಂಬ ಹೆವಿ ಪವರ್ಫುಲ್ ಟಾರ್ಕ್ ಸಿಗುತ್ತೆ. ಸೊ ಸ್ಪೋರ್ಟ್ ಮೋಡಲೆಲ್ಲ ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಆ ನೀರು ಮತ್ತು ಲೆಗ್ ರೂಮ್ನ ನೀವು ನೋಡ್ಬೋದು. ಗಾಡೀಲಿ ತುಂಬ ಸ್ಪೇಷಿಯಸ್ ಗಾಡಿ ಇದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು 6.2 ಫೀಟ್ ಹೈಟ್ ಇದ್ದೀನಿ. ಸೊ ಇಲ್ಲಿ ನೋಡಿ, ಸೊ ನನಗೇ ಎಷ್ಟು ಫ್ರೀ ಸ್ಪೇಸ್ ಅವೈಲಬಲ್ ಇದೆ. ಸೊ ಟರ್ನ್ ಬೈ ಟರ್ನ್ ನನಗೇನು ಇಶ್ಯೂಸು ಆಗೋಲ್ಲ. ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ ಗಾಡಿ ಮಾತ್ರ. ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಓಲ್ಡ್ ಓಲಾ ಗಾಡೀಲಿ ಏನಿತ್ತು ಅದು ಬಂಪು, ಅದನ್ನು ಕೂಡ ಎಲಿಮಿನೇಟ್ ಮಾಡಿದ್ದಾರೆ. ಸೊ ವಿ ಕ್ಯಾನ್ ಕ್ಯಾರಿ ಎನಿ ಲಗೇಜ್ ಇಯರ್. ಆರಾಮ್ಸೆ ನಾವೇನಾದರೂ ಲಗೇಜ್ನ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಮೋರ್ ಎವರ್ ನಮ್ಮ ಇಂಡಿಯನ್ಸ್ಗೆ ಲಗೇಜ್ ಇಡೋಕ್ಕೆ ಜಾಗ ಬೇಕೇ ಬೇಕು. ಆ್ಯಂಡ್ ಒಂದು ಉಕ್ ಸಮೇತ ಕೊಟ್ಟಿದ್ದಾರೆ. ಸೊ ನಾವು ಕವರ್ಸ್ ಏನಾದರೂ ಹ್ಯಾಂಗ್ ಮಾಡಿಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡಿ ನಾವು ಗಾಡಿನ ಶಟ್ ಡೌನ್ ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟು ಬ್ಲೂಟೂತ್ ಕನೆಕ್ಟಿವಿಟಿ ಇರೋದ್ರಿಂದ ನಮ್ಮ ಫೋನಲ್ಲಿರೋ ಸಾಂಗ್ಸ್ನ ನಾವು ಇಲ್ಲಿಂದನೇ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು. ಮತ್ತು ಕಾಲ್ನ ರಿಸೀವ್ ಮಾಡೋದು ಪ್ರತಿಯೊಂದು ಕಂಟ್ರೋಲು ಇಲ್ಲೇ ಕೊಟ್ಟಿರ್ತಾರೆ. ಸೊ ಸ್ಪೀಕರ್ಸ್ ಯಾವುದೇ ಥರ ಇರಲ್ಲ, ಬಟ್ ವಿ ಕ್ಯಾನ್ ಕಂಟ್ರೋಲ್ ದ ಫೋನ್ ಇಯರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ರಿವರ್ಸ್ ಅಥವಾ ಕ್ರೂಸ್, ಸೊ ಎರಡಕ್ಕೂ ಒಂದೇ ಆಪ್ಷನ್ ಆಗಿರುತ್ತೆ. ರಿವರ್ಸ್ ಬೇಕು ಅಂದ್ರೂ ಫ್ರಂಟಿಗೆ ನೀವು ತಿರುಗಿಸ್ಬೇಕಷ್ಟೇ. ನೋಡಿರಿ, ಮೂವ್ ಆಗ್ತಾಯಿದೆ. ಫ್ರಂಟಿಗೆ ತಿರುಗಿಸಿದ್ರೆ ಇಟ್ಸ್ ಮೂವಿಂಗ್. ತುಂಬ ಫಾಸ್ಟಾಗಿ ನುಗ್ಗುತ್ತೆ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಹೆವಿ ಪೆಟ್ರೋಲ್ ವೆಹಿಕಲ್ಸ್ ಥರ ಲೀನಿಯರ್ ಮೋಷನ್ ಇರೋಲ್ಲ ಇದರಲ್ಲಿ. ಸೊ ಮೋಷನ್ ಬಂದುಬಿಟ್ಟು ತುಂಬ ಹೆವಿ ಪವರ್ಫುಲ್ ಇರೋದ್ರಿಂದ ಸೊ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿರಿ ಅಂತಲೇ ಹೇಳ್ತೀನಿ ಎಲ್ಲರಿಗೂ ನಾನು. ಸೊ ನೆಕ್ಸ್ಟು ನಾವು ಹೆಡ್ಲೈಟ್ನ ಐ ಬೀಮ್ ಲೋ ಬೀಮ್ಗೆ ಸೊ ಯೂಸ್ ಮಾಡೋದಕ್ಕೆ ಈ ಬಟನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಂಡಿಕೇಟರ್ಸ್, ಸೊ ವಿ ಕ್ಯಾನ್ ಯೂಸ್ ರೈಟ್ ಲೆಫ್ಟ್ ಆ್ಯಂಡ್ 4 ಇಂಡಿಕೇಟರ್ಸ್ ಆನ್ ಮಾಡಬೇಕು ಅಂದರೆ ಪಾರ್ಕಿಂಗ್ ಮೋಡು. ಯಾವುದಾದ್ರು ಒಂದು ಇಂಡಿಕೇಟರ್ನ ಸೊ ನೀವು ಲಾಂಗ್ ಪ್ರೆಸ್ ಮಾಡಿ ಹಿಡಿದ್ರೆ ಯು ಕ್ಯಾನ್ ಸಿ ಹಿಯರ್. ಸೊ ಪಾರ್ಕಿಂಗ್ ಮೋಡ್ಗೆ ಗಾಡಿ ಬರುತ್ತೆ. ಸೊ ನೆಕ್ಸ್ಟು ಸೊ ಆರನ್ ಕೊಟ್ಟಿದ್ದಾರೆ. ಓಕೆ, ಅಕ್ಸೆಪ್ಟಬಲ್ ಆರನ್, ನೋ ಪ್ರಾಬ್ಲಮ್. ನೋಡ್ಬೋದು ರಿವರ್ಸ್ ಮೋಡ್ ಆನ್ ಮಾಡಿದ್ದೀನಿ. ಸೊ ನಾನು ಫ್ರಂಟ್ಗೆ ನಾನು ಆಕ್ಸಿಲರೇಟರ್ನ ಟರ್ನ್ ಮಾಡೋದ್ರಿಂದ ಗಾಡಿ ಆರಾಮ್ಸೆ ರಿವರ್ಸ್ ಮೋಡ್ಗೆ ತುಂಬ ಫಾಸ್ಟಾಗೆ ಹೋಗುತ್ತೆ. ಸೊ ಇದೆಲ್ಲ ಆ್ಯಕ್ಚುಲಿ ಗರ್ಲ್ಸ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಬಾಯ್ಸ್ಗೆ ಏನು ತೊಂದರೆ ಇಲ್ಲ. ದೇ ಕ್ಯಾನ್ ಲಿಫ್ಟ್ ಎನಿ ವೆಹಿಕಲ್ ಈಸಿಲಿ. ಅಂದರೆ ಅವ್ರು ಹೇಳ್ತಾರೆ 151 IDC ರೇಂಜ್ ಅಂತ, ಬಟ್ ಅಷ್ಟೆಲ್ಲ ಸೀನ್ ಇಲ್ಲ. ಸೊ ನಾರ್ಮಲಾಗಿ ನೀವು ವಿತ್ ಪಿಲಿಯನ್ ಓಡಾಡಿದ್ರೆ, ಅದು ಇಕೋ ಮೋಡಲ್ಲೇ ಓಡಾಡಿದ್ರೆ ನಿಮಗೆ ಒಂದು 100 ಕಿಲೋಮೀಟರ್ಸ್ ಮೈಲೇಜು ಸಿಗ್ಬೋದು. ಮೋರ್ ದೆನ್ ದಟ್ ನೀವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಸೊ ಇಷ್ಟೊತ್ತು ನಾವು ಫೀಚರ್ಸ್ ಬಗ್ಗೆ, ಸ್ಪೆಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಯೂಶ್ವಲಿ ಮಾರ್ಕೆಟಲ್ಲಿ ಇವಾಗ ಓಲಾ ಬಗ್ಗೆ ಹೆವಿ ನೆಗೆಟಿವ್ ಟಾಕ್ಸ್ ಇದೆ. ಬಟ್ ನೀವು ನೋಡ್ಬೋದು ಇಂಡಿಯಾದಲ್ಲಿ ನಂಬರ್ 1 ಸೇಲ್ಸಲ್ಲಿರೋದು ಓಲಾ ಎಲೆಕ್ಟ್ರಿಕ್ ವೆಹಿಕಲ್ಸೇ. ಬಿಕಾಸ್ ಏನಿದೆ ಅಲ್ಲಿದೆ ಸ್ಟ್ರಾಟಜಿ. ಇವರು 8 ಇಯರ್ಸ್ ಆಫ್ ಬ್ಯಾಟ್ರಿ ವಾರಂಟಿನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಆಪ್ಷನ್ನು ಬೇರೆ ಯಾವ ಮ್ಯಾನುಫ್ಯಾಕ್ಚರರ್ಸು, ಬೇರೆ EV ಮ್ಯಾನುಫ್ಯಾಕ್ಚರರ್ ಕೊಡೋಕ್ಕಾಗಿಲ್ಲ. ಸೊ ಇದು ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತೆ. ಒಂದು ಗಾಡಿನ ನಾವು ಪರ್ಚೇಸ್ ಮಾಡಿ ಒಂದು 8 ವರ್ಷ ವಾರಂಟಿ ಇದೆ ಬ್ಯಾಟ್ರಿಗೆ, ಅಥವಾ 80,000 ಕಿಲೋಮೀಟರ್ಸ್ ನಮಗೆ ಆರಾಮಾಗಿ ರನ್ ಆಗುತ್ತೆ ಗಾಡಿ, ಅಲ್ಲಿವರೆಗೂ ವಾರಂಟಿ ಇರುತ್ತೆ ಬ್ಯಾಟ್ರಿಗೆ ಅಂದರೆ. ಸೊ ತುಂಬ ಪೀಸ್ ಆಫ್ ಮೈಂಡ್. ಯಾಕೆ ಅಂದರೆ ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇದು 1 ಲಕ್ಷ ಬಜೆಟ್ ಗಾಡಿ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು 50-60% ಬ್ಯಾಟ್ರಿಗೆ ಹೋಗುತ್ತೆ. ಸೊ ಹಂಗಾಗಿ ಸೊ ಆ ವಿಷಯದಲ್ಲಿ ಓಲಾ ಈಸ್ ಎ ಲೀಡರ್ ಅಂತ ಹೇಳ್ಬೋದು. ಬಟ್ ಮಾರ್ಕೆಟಲ್ಲಿ ಕೆಲವು ಕಂಪ್ಲೇಂಟ್ಸ್ ಇದೆ ಓಲಾ ಮೇಲೆ, ಬಿಲ್ಡ್ ಕ್ವಾಲಿಟಿ ಇಶ್ಯೂ ಇದೆ ಅಂತ ಹೇಳ್ಬೋದು. ಬಟ್ ಕಂಪ್ಲೀಟಾಗಿ ಹೇಳೋಕ್ಕಲ್ಲ. ಆ ಬಜೆಟಿಗೆ ಹೆವಿ ಗಾಡಿ ಅಂತಲೇ ಹೇಳ್ಬೋದು. ಅವರೆಲ್ಲೂ ಕಾಂಪ್ರಮೈಸ್ ಮಾಡ್ಕೊಬೇಕು ಅಂತ
ಯಾವುದೇ ಥರ ಫೀಚರ್ಸ್ ಕಟ್ ಆಫ್ ಮಾಡೋದಾಗಲಿ ಏನೂ ಆಗಿಲ್ಲ. ಸೊ ನಾನು ಗಾಡಿ ತಗೊಂಡ್ಮೇಲೆ 3-4 ಟೈಮ್ಸು ಗಾಡಿ ಶಟ್ ಡೌನ್ ಆಗಿದೆ ಇನ್ ಬಿಟ್ವೀನ್. ಸೊ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಡನ್ನಾಗಿ ಅದು ಗಾಡಿ ಆಫ್ ಆದರೆ ಮ್ಯಾನ್ಯುಯಲಾಗಿ ಅದನ್ನು ಯಾವ ಥರ ರೀಸೆಟ್ ಮಾಡಬೇಕು ಅಂತ. ಬಟ್ ನಾನು ಯಾವತ್ತೂ ಸರ್ವಿಸ್ಗೆ ಅಂತ ನನ್ನ ಗಾಡಿನ ತೊಗೊಂಡೋಗಿಲ್ಲ ಎಲ್ಗೂ. ನಾನೇ ಆರಾಮ್ಸೆ ರೀಸೆಟ್ ಮಾಡ್ಕೊಂಡಿದ್ದೀನಿ. ಇದು ಗಾಡಿ ಅಂತ ಹೇಳೋದಕ್ಕಿಂತ ಒಂಥರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಥರ ಟ್ರೀಟ್ ಮಾಡಬೇಕು ಈ ಸ್ಕೂಟರು. ಸೊ ನನಗೆ ಆಲ್ಮೋಸ್ಟ್ ಸಬ್ಸಿಡಿ ಎಲ್ಲ ಕಟ್ಟಾಗಿ 96,000ಗೆ ನನಗೆ ಗಾಡಿ ಸಿಕ್ತು. ಸೊ ಈಗ ಆಲ್ಮೋಸ್ಟ್ ಇದು 1,04,000 ಏನೋ ಇದೆ ಮಾರ್ಕೆಟಲ್ಲಿ. ಬಟ್ ಇಲ್ಲಿ ಏನು ಅಂದರೆ ಇದೇ ರೇಂಜು ಇದೇ ಸ್ಪೀಡು ಬೇರೆ ಗಾಡೀಲಿ ಬೇಕು ಅಂದರೆ ನಮಗೆ ನೀವು ಆಲ್ಮೋಸ್ಟ್ 1.8-2 lakhsವರೆಗೂ ಇನ್ವೆಸ್ಟ್ ಮಾಡಬೇಕಾದ್ರೆ, ಅಂದರೆ ಐ ಮೀನ್ 1 to ಡಬಲ್ ಆಯ್ತು ಬಿಡು. ನೀವು ಚೂಸ್ ಮಾಡ್ಬೇಕಾದ್ರೆ ಅದು ನಿಮ್ಮ ಇಂಡಿಪೆಂಡೆನ್ಸು, ನೀವು ವೈಸಾಗಿ ಚೂಸ್ ಮಾಡಿ. ಸೊ ಎಲ್ಲ ಪಾಯಿಂಟ್ಸ್ನು ಮೈಂಡಲ್ಲಿ ಇಟ್ಕೊಂಡು ಯು ಕ್ಯಾನ್ ಬೈ ದ ಬೆಟರ್ EV ವೆಹಿಕಲ್. ಸೊ ಬನ್ನಿ ಇವಾಗ ಲೆಟ್ಸ್ ಗೋ ಫಾರ್ ಎ ರೈಡ್. ವಿ ವಿಲ್ ಚೆಕ್ ದ ರೈಡ್ ಮೋಡ್ಸ್. ಸೊ ಪಾರ್ಕ್ ಮೋಡಲ್ ಇದೆ ಗಾಡಿ. ಸೊ ನಾರ್ಮಲ್ ಇದೆ. ಸೊ ಫಸ್ಟು ಇಕೋ ಮೋಡಲ್ಲಿ ಟೆಸ್ಟ್ ಮಾಡೋಣ. ನಾವು ಯೂಶ್ವಲಿ ಇವಾಗ ಇಬ್ಬರು ಕೂತಿದ್ದೀವಿ, ಆಲ್ಮೋಸ್ಟ್ ಇಬ್ಬರು 6 ಅಡಿ ಘಟಗಳೇನೆ, ಒಂದು 200 kg ತೂಕ ಬರ್ತೀವಿ ಇಬ್ರು. ಲೆಟ್ಸ್ ಗೋ ಫಾರ್ ಎ ರೈಡ್ ಇನ್ ಇಕೋ ಮೋಡ್. ಸೊ ನೋಡ್ಬೋದು ಡೌನ್ ಇದೆ ಆ್ಯಕ್ಚುಲಿ, ಇರಲಿ. ಸೊ ಇಕೋ ಮಾಡಲ್ಲೇ ತುಂಬ ಹೆವಿ ಪವರ್ಫುಲ್ಲಾಗಿ ಟಾರ್ಕ್ ಜನ್ರೇಟ್ ಆಗ್ತಿದೆ ಆಲ್ರೆಡಿ. ಸೊ ಆ್ಯಂಡ್ ರೀಜನ್ ವರ್ಕ್ ಆಗ್ತಾ ಇದೆ. ಸೊ ಬಿಲೋ 20% ಬಂದಮೇಲೆ ರೀಜನ್ ವರ್ಕ್ ಆಗಲ್ಲ. ಸೊ ನೆಕ್ಸ್ಟು ಎಬೋ 90% ಬ್ಯಾಟ್ರಿ ಇದ್ದಾಗ ಕೂಡ ರೀಜನ್ರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ವರ್ಕ್ ಆಗಲ್ಲ. ಬ್ರೇಕ್ಸ್ನ ಯೂಸ್ ಮಾಡೋದು ಕಮ್ಮಿ ಮಾಡಿ, ರೀಜನ್ನ ಯೂಸ್ ಮಾಡೋದು ಜಾಸ್ತಿ ಮಾಡಿ. ಸೊ ಬೆಟರ್ ಮೈಲೇಜ್ ಸಿಗುತ್ತೆ ನಿಮಗೆ. ಸೊ ಓಕೆ, ಸೊ ರೀಜನ್ ವರ್ಕ್ ಆಗ್ತಾ ಇದೆ ನೋಡಿರಿ. ರೀಜನ್ ವರ್ಕ್ ಆಗೋದು ಯಾವ ಥರ ಅಂತ ತೋರಿಸ್ತೀನಿ ಈಗ. ಸೊ ಯು ಕ್ಯಾನ್ ಸಿ ಇಟ್. ಸೊ ನಾವು ರಿವರ್ಸ್ನ ಥ್ರಾಟಲ್ನ ಈ ಥರ ಅಂದಾಗ ನಿಮಗೆ ರೀಜನ್ ವರ್ಕ್ ಆಗುತ್ತೆ. ನೀವು ಬ್ರೇಕೇ ಯೂಸ್ ಮಾಡೋದು ಬೇಡ ನೋಡಿ ಇವಾಗ. ಸೊ ನೋಡಿ ಗಾಡಿ ಆದಷ್ಟು ಕದೆ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಮೋಡ್. ಲೆಟ್ಸ್ ಗೋ. ಸೊ ನಾವು ಆಲ್ಮೋಸ್ಟ್ ನಾನು ಆಗಲೇ ಹೇಳಿದೆ ಅರೌಂಡ್ 200 kg ಪ್ಲಸ್ ಇದ್ದೀವಿ. ಆ್ಯಂಡ್ ತುಂಬ ಇನ್ಕ್ಲೈನ್ಡ್ ಆಗಿದೆ ರೋಡು. ತುಂಬ ಆರಾಮ್ಸೆ ಪಿಕಪ್ ತೊಗೊತಿದೆ ಗಾಡಿ. ಸೊ ನಾರ್ಮಲ್ ಮೋಡಲ್ಲಿ ಹೆವಿ ಪವರ್ಫುಲ್ ಟಾರ್ಕ್ನ ಜನ್ರೇಟ್ ಮಾಡುತ್ತೆ. ಸೊ ಲಾಸ್ಟ್ ರೈಡಿಂಗ್ ಮೋಡ್ ಸ್ಪೋರ್ಟ್ ಮೋಡ್. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಯೂತ್ಗೆಲ್ಲ ತುಂಬ ಇಷ್ಟ ಆಗೋ ಮೋಡ್ ಇದು ಸ್ಪೋರ್ಟ್ ಮೋಡ್. ಆ್ಯಂಡ್ 200 kg ಆಫ್ ವೆಯ್ಟ್, ಹೆವಿ ಟಾರ್ಕ್ ಜನ್ರೇಟ್ ಮಾಡುತ್ತೆ ಸ್ಪೋರ್ಟ್ ಮೋಡಲ್ಲಿ. ಸೊ ನೀವು ರೈಡ್ ಮಾಡ್ಬೇಕಾದ್ರೆ ಪ್ಲೀಸ್ ಸೇಫಾಗಿ ರೈಡ್ ಮಾಡಿರಿ ಸ್ಪೋರ್ಟ್ ಮೋಡಲ್ಲಿ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ಆಲ್ಮೋಸ್ಟ್ ಲಿಟರಲಿ ಗಾಡಿ ಔಟ್ ಆಫ್ ಕಂಟ್ರೋಲ್ ಅಂತಾನೆ ಹೇಳ್ಬೋದು ಸ್ಪೋರ್ಟ್ ಮೋಡಲ್ಲಿ. ಹಿಯರ್ ಸಮ್ ಅಬ್ ಮೋಟರ್ ನಾಯ್ಸ್ ಆಲ್ಸೋ, ದಟ್ ಈಸ್ ಅಕ್ಸೆಪ್ಟಬಲ್, ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ಎಲ್ಲರಿಗೂ ನನ್ನ ವ್ಯೂವರ್ಸ್ಗೆ ಹೇಳಬೇಕು ಅಂದರೆ ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಇಲ್ಲ. ನನ್ನ ಚಾನಲ್ ಇನ್ನೂ ಅಷ್ಟು ದೊಡ್ಡ ಚಾನಲ್ಲು ಅಲ್ಲ. ಸೊ ನಾನೇ ಪರ್ಸ್ನಲಿ ಯೂಸ್ ಮಾಡ್ತಾಯಿದ್ದೀನಿ ಓಲಾ. ಸೊ ಅದರದ್ದು ರಿಯಾಲಿಟಿ ಏನಿದೆ ಸೊ ಅದನ್ನು ನಿಮ್ಮ ಕಣ್ಮುಂದೆ ತರೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.